ರೇಡಿಯೋ ಮಣಿಪಾಲ ಅರ್ಪಿಸುತ್ತಿದೆ ಕಾರ್ಯಕ್ರಮ ಪುರಾಣಾಮೃತ. ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್. ಆತ್ಮೀಯರೆಲ್ಲರಿಗೂ ಆದರದ ಪ್ರಣಾಮ. ಪುರಾಣಾಮೃತದ ಬಹುರಂಜಿತ ಹಾಗೆಯೇ ದೇವತ್ವದ ಲೀಲಾ ವಿನೋದಗಳನ್ನು ಪ್ರಪಂಚ ಮುಖಕ್ಕೆ ಸ್ಪಷ್ಟವಾಗಿ ಕಾಣಿಸಿಕೊಡುವ ಭಾಗವತ ಮಾಲಿಕೆಯಲ್ಲಿ ನಾವಿಂದು ಒಂದು ವೈಶಿಷ್ಟ್ಯಪೂರ್ಣವಾದ ಪಾತ್ರದ ಬಗೆಗೆ ದೃಷ್ಟಿ ಹಾಯಿಸೋಣ. ಇದು ಒಂದು ರಕ್ಕಸಿಯ ಬಗೆಗಿನ ವಿಚಾರ. ಅವಳೇ ಪೂತನಿ. ರಾಮಾಯಣದಲ್ಲಿ ತಾಟಕಿ ಶೂರ್ಪನಖಿಯರಿಗೆ ಸರಿ ಮಿಗಿಲೆಂಬಂತಿರುವ ಈ ಪೂತನಿಯ ಪೌರಾಣಿಕ ಪಾತ್ರ ಪ್ರಸ್ತುತ ಜೀವನ ಸೂತ್ರಕ್ಕೆ ಯಾವ ರೀತಿಯ ಸಂದೇಶ ಬೀರುತ್ತದೆ ಎಂಬ ಬಗ್ಗೆ ತಿಳಿಯೋಣ. ಶ್ರೀರಾಮ ಹಾಗೂ ಶ್ರೀಕೃಷ್ಣನ ಅವತಾರದ ಸಾದೃಶ್ಯವನ್ನು ಬಿಂಬಿಸುವ ಅಮ್ಮ ಹಾಡುತ್ತಿರುವ ಒಂದು ಮನೋಜ್ಞವಾದ ಸಾಂಪ್ರದಾಯಿಕ ರಚನೆಯಲ್ಲಿ ತಾಟಕಿ ಮರ್ದನ ರಾಮ ನಮೋ ಪೂತನಿಹಾರಕ ಕೃಷ್ಣ ನಮೋ ಎಂಬ ಸಾಲುಗಳು ಬರುತ್ತವೆ. ಈ ಮುಖೇನ ದುಷ್ಟ ನಿಗ್ರಹದ ವಿಚಾರ ಬಂದಾಗ ಭಗವಂತನು ಲಿಂಗಭೇದವೆಣಿಸಲಿಲ್ಲ ಎಂಬುದು ಗಮನಾರ್ಹವಾಗಿದೆ. ಅಂತೆಯೇ ಶಿಷ್ಟ ಪರಿಪಾಲನದ ಸಂದರ್ಭದಲ್ಲೂ ಹೆಣ್ಣು ಗಂಡೆಂಬ ತಾರತಮ್ಯ ತೋರಲಿಲ್ಲ ಎಂಬುದು ಮನಗಾಣಬೇಕಾದ ವಿಚಾರವೇ. ಇಡೀ ಪೌರಾಣಿಕ ಕಥಾನಕಗಳಲ್ಲಿಯೇ ಅತ್ಯಂತ ಭೀಕರವಾದ ಶಿಶುಗಳ ಮಾರಣ ಹೋಮವನ್ನು ನಾವು ಭಾಗವತದಲ್ಲಿ ಕಾಣುತ್ತೇವೆ. ಈ ಕಂಸಪ್ರಣೀತ ಮಕ್ಕಳ ಮರ್ದನದಿಂದ ವ್ರಜ ದೇಶದ ಪ್ರಜೆಗಳು ತಲ್ಲಣಿಸುತ್ತಿರುವಾಗಲೇ ಹಸುಳೆಗಳ ಕೊಲೆಗಳನ್ನು ಇನ್ನಷ್ಟು ತೀವ್ರಗೊಳಿಸುತ್ತಾನೆ ಕಂಸ. ತನ್ನ ನೇರ ಆಡಳಿತ ವ್ಯಾಪ್ತಿಯಲ್ಲಿ ಮಾತ್ರವಲ್ಲದೆ ಸಾಮಂತರ ಆಳ್ವಿಕೆಯಲ್ಲಿದ್ದ ಆಸುಪಾಸಿನ ರಾಜ್ಯಗಳಿಗೂ ಇದರ ಭೀತಿ ತಟ್ಟಲಾರಂಭಿಸಿತು. ಅದರಲ್ಲಿ ನಂದಗೋಕುಲವೂ ಒಂದು. ಕೆಚ್ಚೆದೆಯ ಕಡು ಗಲಿಗಳಾದ ಯಾದವರಲ್ಲಿಗೆ ನೇರ ದಾಳಿ ಮಾಡದೆ ತನ್ನ ಕುಟಿಲ ನೀತಿಯನ್ನು ಪ್ರಯೋಗಿಸುತ್ತಾನೆ ಕಂಸ. ಆಗ ಮುನ್ನೆಲೆಗೆ ಬರುವವಳೇ ಕಂಸನ ಆಪ್ತ ವಲಯದಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಮಹಾಮಾಯಾವಿ ರಕ್ಕಸಿ ಪೂತನಿ. ಬೇಕಾದ ರೂಪವನ್ನು ಧರಿಸುವ ಶಕ್ತಿ ಸಂಪನ್ನಳಾಗಿದ್ದ ಪೂತನಿ ತನ್ನ ಇನ್ನೊಂದು ವಿಲಕ್ಷಣ ಸ್ವಭಾವಕ್ಕೂ ಕುಪ್ರಸಿದ್ಧಳಾಗಿದ್ದಳು. ಅದೇ ವಿಷಸ್ತನ್ಯ. ಕಾಲಕೂಟ ವಿಷಕ್ಕೆ ಸಮನಾದ ವಿಷದ ಹಾಲುಣಿಸಿ ತನಗಾಗದವರನ್ನು ಕೊಲ್ಲುವ ಅದ್ಭುತ ಶಕ್ತಿಯನ್ನು ಇವಳು ಹೊಂದಿದ್ದಳು. ಸಹಜವಾಗಿಯೇ ಎಳೆಯ ಮಕ್ಕಳಿಗೆ ಇವಳು ಥೇಟ್ ಕಾಲ ಯಮನಂತಿದ್ದಳು. ಕಂಸನೊಂದಿಗೆ ಮಂತ್ರಾಲೋಚನಾ ಸಭೆ ನಡೆಸಿ ಅವನಿಗೆ ನಿಶ್ಚಿಂತನಾಗಲು ಹೇಳಿದ ಮೃತ್ಯುವಿನ ಅಪರಾವತಾರದಂತಿದ್ದ ಪೂತನಿ ಸುಂದರ ತರುಣಿಯಂತೆ ಬದಲಾಗಿ ಸೀದಾ ನಂದ ಗೋಕುಲವನ್ನು ಪ್ರವೇಶಿಸಿದಳು. ವೃದ್ಧಸ್ಯ ತರುಣೀ ವಿಷಂ ಎಂದು ಧರ್ಮಶಾಸ್ತ್ರಗಳು ಸಾರುತ್ತವೆ. ನಮ್ಮ ರಾಜಕೀಯ ಹಾಗೂ ಇತರ ಕ್ಷೇತ್ರಗಳಲ್ಲಿ ಇದು ಮತ್ತೆ ಮತ್ತೆ ನಿಜವೆಂದು ಸಾಬೀತಾಗುತ್ತಿದೆ. ಆದರೆ ಇಲ್ಲಿ ಹಸುಗೂಸುಗಳಿಗೆ ಮಾರಿಯಾದ ಪೂತನಿ ತನ್ನ ಅಸದೃಶ ರೂಪ ಲಾವಣ್ಯಗಳಿಂದ ಹಲವು ಕಂದಮ್ಮಗಳನ್ನು ಕೊಲ್ಲುತ್ತಾ ಗೋಪಿಕೆಯರಿಗೆ ಮಂಕುಬೂದಿ ಎರಚುತ್ತಾ ನೇರವಾಗಿ ಶ್ರೀಕೃಷ್ಣನಿದ್ದಲ್ಲಿಗೆ ತಲುಪಿದಳು. ಆಗ ನಂದಗೋಕುಲದಲ್ಲಿ ಕೃಷ್ಣ ಬಲರಾಮರ ಜನನದ ಪ್ರಯುಕ್ತ ಹಬ್ಬದ ವಾತಾವರಣ ನೆಲೆಸಿತ್ತು. ಅದು ಈ ಬಾಲಘಾತಿನಿಯ ಕಾರಸ್ಥಾನಕ್ಕೆ ಅನುಕೂಲವೇ ಆಯಿತು. ತನ್ನ ಮಾದಕ ಚೆಲುವಿನಿಂದ ಪರಿಚಯ ಸ್ಥಳಂತೆ ನಡೆಸುತ್ತಾ ಬಳುಕುತ್ತಾ ಬಂದ ಈ ಪಿನಪಯೋದರಿ ಯಾರೂ ಹತ್ತಿರವಿಲ್ಲದ ಸಮಯ ನೋಡಿ ಬಾಲಕೃಷ್ಣನನ್ನು ಎತ್ತಿ ಮಡಿಲಿನಲ್ಲಿಟ್ಟುಕೊಂಡಳು. ಬೂದಿ ಮುಚ್ಚಿದ ಕೆಂಡದಂತೆ ತನ್ನ ದಿವ್ಯ ತೇಜಸ್ಸನ್ನು ಹೊರೆ ಮಾಡಿ ಮುಗ್ಧ ಬಾಲನಂತಿದ್ದ ಕೃಷ್ಣನನ್ನು ರಮಿಸಿದಳು. ನಿದ್ರಿಸುತ್ತಿದ್ದ ಸರ್ಪವನ್ನು ಹಗ್ಗವೆಂದು ತಿಳಿದು ಎತ್ತಿಕೊಳ್ಳುವ ಬುದ್ಧಿಹೀನಳಂತೆ ಈ ವಿಷ ಕನ್ನಿಕೆಯು ಕೃಷ್ಣನನ್ನು ಎತ್ತಿಕೊಂಡಳು ಎಂದು ವೇದವ್ಯಾಸರೇ ವರ್ಣಿಸಿದ್ದಾರೆ. ಭಕ್ತರಿಗೆ ಶುದ್ಧಾತ್ಮರಿಗೆ ಕ್ಷೀರಾಮೃತವನ್ನುಣಿಸುವ ಕ್ಷೀರಸಾಗರವಾಸಿಗೆ ತನ್ನ ವಿಷದ ಹಾಲನ್ನುಣಿಸಲು ಮೊದಲು ಮಾಡಿದಳು ಪೂತನಿ. ಬಲು ಖುಷಿಯಿಂದ ಹಾಲುಣ್ಣಲು ಕೃಷ್ಣ ಆರಂಭಿಸಿದಾಗ ಪೂತನಿಯ ಶರೀರದಾದ್ಯಂತ ದಿವ್ಯವಾದ ಆನಂದಾನುಭೂತಿ ಹರಡಿತು. ಅದು ಸ್ವಲ್ಪ ಕಾಲ ಮಾತ್ರ. ನಂತರ ನರಗಳು ಮಾರಕವಾಗಿ ಸೆಳೆಯಲ್ಪಡುತ್ತಿದ್ದಂತೆ ಅನುಭವವಾಗತೊಡಗಿತು. ಗಾಬರಿಯಿಂದ ಪೂತನಿ ಆತಂಕಗೊಂಡಂತೆಯೇ ಮೊಲೆ ಹಾಲು ಮುಗಿದು ರಕ್ತವು ಧಾರೆಯಾಗಿ ಹರಿಯತೊಡಗಿತು. ಅದು ನಂದಕಿಶೋರನ ಕಟವಾಯಿಯಲ್ಲಿ ಹೊರಗೆ ಹರಿಯತೊಡಗಿತು. ಸಹಿಸಲಾಗದ ಯಾತನೆಯಿಂದ ಪೂತನಿಯು ಬಿಡಿಸಲು ಪ್ರಯತ್ನಿಸುತ್ತಿದ್ದಂತೆ ಉಡ ಪತ್ತಿನಂತೆ ಕೃಷ್ಣನ ಎಳೆಯ ಕರಗಳು ಮತ್ತು ಬಿಗಿಯಾಗುತ್ತಿತ್ತು.
ತನ್ನ ಅಂತಃಸತ್ವವನ್ನೇ ಹೀರಿ ನನ್ನನ್ನು ಕೊಲ್ಲುತ್ತದೆಯೋ ಈ ಮಗು ಎಂದು ಪೂತನೆಯು ಘೋರವಾಗಿ ಕಿರುಚಲಾರಂಭಿಸಿದಳು, ಪ್ರಲಾಪಿಸಲಾರಂಭಿಸಿದಳು. ಅಂತ್ಯವೇಳೆ ಸಮೀಪಿಸಿದಂತೆ ಪ್ರಾಣವಾಯು ವಿಷಸ್ಥಾನಗಳ ಮೂಲಕ ಹೊರಗೆ ಹೋಗಲು ಹಾತೊರೆಯುತ್ತಿರುವಂತೆಯೇ ತನ್ನ ನಿಜ ರೂಪಕ್ಕೆ ಮರಳಿದಳು ಘೋರ ಪೂತನಿ. ಆಗಲೇ ಕೊನೆಯ ಬಾರಿಗೆ ಪೂತನಿಯ ವಿಷವನ್ನು ಎಲ್ಲ ಎಳೆದು ತನ್ನ ಬೊಚ್ಚು ಬಾಯಿಯಿಂದ ಹೊರ ಹಾಕಿದನು ಯಶೋದೆಯ ಕಂದ. ಒಡನೆ ನಾಲಿಗೆ ಹೊರಚಾಚಿ ತೇಲುಗಣ್ಣಾಗಿ ಶವವಾದಳು ಪೂತನಿ. ಈ ಗಲಾಟೆಯನ್ನು ಕೇಳಿ ಓಡೋಡಿ ಬಂದ ಯಶೋದೆ ಹಾಗೂ ಇತರ ಗೋಪಗೋಪಿಕೆಯರು ಹೌಹಾರಿದರು. ನಂತರ ಕೃಷ್ಣನನ್ನು ಉಪಚರಿಸಲು ಮೊದಲು ಮಾಡಿದರು. ನಂದಗೋಪಾದಿಗಳು ಪೂತನಿಗೆ ಅಂತಿಮ ಸಂಸ್ಕಾರವನ್ನು ನೆರವೇರಿಸುತ್ತಿದ್ದಾಗ ಅದ್ಭುತವೊಂದು ಜರುಗಿತು. ಚಿತೆಯಿಂದ ಸುಗಂಧವು ಸುತ್ತಲೂ ಹರಡುತ್ತಿರುವುದನ್ನು ಗಮನಿಸಿ ಆಶ್ಚರ್ಯಚಕಿತರಾದರು. ಈ ರೀತಿಯಲ್ಲಿ ರಕ್ಕಸಿಯಾದ ಪೂತನಿ ವಿಷ ಮನಸ್ಸನ್ನು ಮಾತ್ರವಲ್ಲದೆ ದೇಹದ ಕಣ ಕಣದಲ್ಲೂ ವಿಷ ಹೊಂದಿ ನಿಜ ಅರ್ಥದಲ್ಲಿ ವಿಷ ಕನ್ನಿಕೆಯಾಗಿದ್ದರೂ ಕೃಷ್ಣನು ಆಕೆಯ ಸ್ತನ್ಯಪಾನ ಮಾಡಿದ ಕಾರಣ ಅವಳಿಗೆ ನೇರ ಸದ್ಗತಿಯನ್ನು ದಯಪಾಲಿಸಿದ್ದನು. ಈ ರೀತಿಯಲ್ಲಿ ಭೌತಿಕವಾದ ದೇಹಕ್ಕೆ ದಂಡನೆಯೊಂದಿಗೆ ಆತ್ಮಕ್ಕೆ ಮೋಕ್ಷವನ್ನು ಕರುಣಿಸಿ ಕರುಣಾ ಸಾಗರನಾಗಿ ಕೃಷ್ಣನು ಎಳವೆಯಿಂದಲೇ ತನ್ನ ಲೀಲೆಯನ್ನು ಪ್ರಕಟಿಸಿದನು. ಪೂತನಿಯ ಭಾಗ್ಯಕ್ಕೆ ಎಣೆಯುಂಟೆ? ಹಾಲೋ ಹಾಲಾಹಲವೋ? ದೇವರಿಗೆ ಸ್ತನ್ಯಪಾನ ಮಾಡಿದುದರಿಂದ ಹಾಲು ಮತ್ತು ಹಾಲಾಹಲದಲ್ಲಿ ಏಕತ್ವ ಭಾವವನ್ನು ಕಾಣುವ ಏಕೀಕೃತ ಪ್ರಣೀತ ಶ್ರೀಕೃಷ್ಣನು ಅವಳಿಗೆ ಮೋಕ್ಷವನ್ನೇ ಕರುಣಿಸಿದನು. ಪ್ರೀತಿ ಕೇಳಿದರೆ ಈ ರೀತಿಯಾಗಿ ತನ್ನ ದುಷ್ಟ ಸಂಹಾರದ ಕಾರ್ಯಕ್ಕೆ ತೀರಾ ವಿಭಿನ್ನವಾಗಿ ನಾಂದಿ ಹಾಡಿದನು ಶ್ರೀಕೃಷ್ಣ. ಕೃಷ್ಣಾವತಾರದಲ್ಲಿ ಪ್ರತಿ ಅಸುರರನ್ನು ಲೋಕಕಂಟಕರನ್ನು ಬೇರೆ ಬೇರೆ ರೀತಿಯಲ್ಲಿ ವಧಿಸುತ್ತಾನೆ. ಒಬ್ಬನನ್ನು ಕೊಂದ ರೀತಿಯಲ್ಲಿ ಇನ್ನೊಬ್ಬನನ್ನಿಲ್ಲ. ನೀವೇ ಬೇಕಾದರೆ ಪರೀಕ್ಷಿಸಿ ನೋಡಿ. ಇದು ತುಂಬ ಕುತೂಹಲಕರ ವಿಚಾರವಾಗಿದೆ. ಶತ್ರು ಮರ್ದನದ ಭಿನ್ನ ವಿಭಿನ್ನ ಸಾಧ್ಯತೆಗಳಿಗೆ ಅಡಿಪಾಯ ಹಾಕಿದಂತಹ ಸಂಗತಿಯಾಗಿದೆ. ಹಾಗೆಂದು ಶ್ರೀರಾಮನಾದರೂ ದುರುಳರನ್ನೆಲ್ಲ ಏಕಪ್ರಕಾರವಾಗಿ ತನ್ನ ಕೋದಂಡದಿಂದಲೇ ಆಹುತಿ ತೆಗೆದುಕೊಂಡಿದ್ದ. ಇನ್ನು ಪೂತನಿಯಂಥವರು ಈ ಕಾಲದಲ್ಲೂ ಬಹಳಷ್ಟು ಮಂದಿ ದೊರಕುವರು. ನೇರವಾಗಿ ಅಲ್ಲದಿದ್ದರೂ ಪರೋಕ್ಷವಾಗಿ ವಿವಿಧ ದೇಶಗಳು ತಮ್ಮ ಸುಭದ್ರತೆಗೆ ಶತ್ರುಗಳನ್ನು ಹಿಮ್ಮೆಟ್ಟಿಸಲು ತಮ್ಮ ಸ್ವಾರ್ಥಕ್ಕಾಗಿ ಈ ಮಾರ್ಗ ಬಳಸುತ್ತಿವೆ. ವಿಷಕನ್ನಿಕೆಯರ ಪರಿಕಲ್ಪನೆ ಚರಿತ್ರೆಯಲ್ಲೂ ಬಹಳಷ್ಟು ದೊರಕುತ್ತದೆ. ಬಾಲ್ಯದಿಂದಲೇ ಕೊಂಚ ಕೊಂಚ ವಿಷಪ್ರಾಶನ ಮಾಡಿಸಿ ನಂತರ ಪ್ರಬುದ್ಧಾವಸ್ಥೆಯಲ್ಲಿ ಸರ್ವಾಂಗವು ವಿಷಮಯವಾದ ಸುಂದರ ವಿಷಕನ್ಯೆಯರನ್ನು ಬಳಸಿ ಶತ್ರು ರಾಜರನ್ನು ರಹಸ್ಯವಾಗಿ ಹತ್ಯೆ ಮಾಡುತ್ತಿದ್ದರು. ಈಗ ಇದು ಶತ್ರು ರಹಸ್ಯಗಳನ್ನು ತಿಳಿಯಲು ಹನಿ ಟ್ರ್ಯಾಪಿಂಗ್ ಎಂಬ ಹೆಸರಿನಲ್ಲಿ ಅನೈತಿಕತೆಯ ರಹದಾರಿಯಾಗಿಯೂ ಗೂಢಚಾರಿಕೆಯಲ್ಲೂ ಬಳಕೆಯಾಗುತ್ತಿದೆ. ನ ಪಶ್ಯತಿ ಚ ಜನ್ಮಾಂಧ ಕಾಮಾಂಧೋ ನೈವ ಪಶ್ಯತಿ. ಹುಟ್ಟುಗುರುಡನಿಗೆ ಸಹಜವಾಗಿ ಲೋಕ ಕಾಣುವುದಿಲ್ಲವಾದರೆ ಕಾಮದಿಂದ ಬಳಲುವ ಕಣ್ಣಿದ್ದೂ ಕುರುಡನು ಎಂಬ ಚಾಣಕ್ಯ ನೀತಿಯನ್ನು ದುರುಪಯೋಗಪಡಿಸಿಕೊಳ್ಳುವಂತೆ ಪ್ರಭಾವಿಗಳ ಆಯಕಟ್ಟಿನ ಸ್ಥಾನದಲ್ಲಿರುವವರ ಹನಿ ಟ್ರ್ಯಾಪಿಂಗ್ ಈಗ ಹೆಚ್ಚಾಗಿದೆ. ಆಫ್ರೊಡೈಟ್ಸ್ ಲಾಫರ್ ಶೇಕ್ಸ್ ದ ಸ್ಕೈ. ವಿಷಯ ಲಂಪಟನ ನಗು ಅವಾಂತರಕ್ಕೆ ಕಾರಣವಾಗುತ್ತದೆ ಎಂಬಂತೆ ಇದು ಇಡೀ ಸಮಾಜದ ದುರ್ಗತಿಗೂ ಕಾರಣವಾಗುತ್ತದೆ. ಈ ಥರದ ಪೂತನಿಯರನ್ನು ನಾಶಪಡಿಸಿ ಅವರ ಸೂತ್ರಧಾರರಿಗೂ ಎಂದೂ ಮರೆಯದ ಸರಿಯಾದ ಪಾಠ ಇದರಿಂದ ಕಲಿಸಬೇಕು ಎಂಬುದು ಇಲ್ಲಿನ ಸಾರ್ವಕಾಲಿಕ ಸಂದೇಶವಾಗಿದೆ. ಓಂ ಶ್ರೀರಾಮಾಯ ನಮಃ. ಸಮಸ್ತ ಸನ್ಮಂಗಲಾನಿ ಭವಂತು. ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್.